ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಥವಾ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ ಅಂತ ಏನು ಹೇಳ್ತೀವಿ, ಅದು 2 ಡಿಗ್ರಿಯನ್ನು ಎಟ್ ಎ ಟೈಮ್ ಮಾಡ್ಬೋದು ಅಂತೇಳಿ ಈ ಹಿಂದೆ ಏನು ಆರ್ಡರ್ನ ಹಾಕಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಆರ್ಡರ್ನ ಜಾರಿಗೆ ತಂದಿದೆ. ಏನಂತ ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು 10 ಜನವರಿ 2023ಕ್ಕೆ ಇದು ಅಪ್ಡೇಟನ್ನು ಮಾಡಿದೆ. ಏನಂತ ನೋಡೋದಾದರೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಆ್ಯಸ್ ಯು ಆರ್ ಅವೇರ್, ಆಯಿತಾ, ನಿಮಗೆಲ್ಲ ಗೊತ್ತಿರೋಂಗೆ UGC ಹ್ಯಾಸ್ ಇಶ್ಯೂಡ್ ಗೈಡ್ಲೈನ್ಸ್ ಆನ್ 13/4/2022ಕ್ಕೆ ಒಂದು ಗೈಡ್ಲೈನ್ಸನ್ನು ಜಾರಿಗೆ ತಂದಿತ್ತು ರಿಗಾರ್ಡಿಂಗ್ ಪರ್ಶ್ಯೂಯಿಂಗ್ ಆಫ್ 2 ಅಕಾಡೆಮಿಕ್ ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ ಅಂತ ಹೇಳಿ. ಆಯಿತಾ, 2 ಡಿಗ್ರಿಯನ್ನು ಎಟ್ ಎ ಟೈಮ್ ಮಾಡ್ಬೋದು ಅಂತೇಳಿ ನಾವು ಒಂದು ಗೈಡ್ಲೈನ್ನ ತಂದಿದ್ದಲ್ವಾ, ಸೊ ಅದ್ರ ಕುರಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆ ಸ್ಟೂಡೆಂಟ್ ಟು ಪರ್ಶ್ಯೂ 2 ಅಕಾಡೆಮಿಕ್ ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ, ಒಬ್ಬ ವಿದ್ಯಾರ್ಥಿಗೆ 2 ಡಿಗ್ರಿಯನ್ನು 2 ಕೋರ್ಸ್ಗಳನ್ನು ಎಟ್ ಎ ಟೈಮ್ ಮಾಡುವಂತಹ ಅವಕಾಶವನ್ನು ನಾವು ಕಲ್ಪಿಸಿದ್ವಿ. ಆಯಿತಾ, ಯಾವಾಗ 13/4/2022ಕ್ಕೆ. ಈಗೇನು ಅದನ್ನು ವಾಪಸ್ ತೊಗೊಂಡ್ರ? ಇಲ್ಲ. ಆಯಿತಾ, ಡೋಂಟ್ ವರಿ. ನೋಡಿ, ಇಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವರ್ ರಿಕ್ವೆಸ್ಟೆಡ್ ಟು ಇಂಪ್ಲಿಮೆಂಟ್ ದೀಸ್ ಗೈಡ್ಲೈನ್ಸ್ ಫಾರ್ ದ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್. ಆಯಿತಾ, ಈಗೇನಂತ ಹೇಳಿದ್ದಾರೆ ಅಂತ ನೋಡೋದಾದರೆ, ಈಗೇನು ನಾವು ಗೈಡ್ಲೈನ್ಸ್ನ ಮಾಡಿದ್ವಿ 13/4/2022ಕ್ಕೆ, ಅದು ವಿದ್ಯಾರ್ಥಿಗಳ ಒಂದು ಬೆನಿಫಿಟ್ಗೋಸ್ಕರ ನಾವು ಮಾಡಿರೋದು. ಆಯಿತಾ, ಸೊ ಹಾಗಾಗಿ ಆಲ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಸಚ್ ಆಸ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಈ ಒಂದು ಗೈಡ್ಲೈನ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕಾಗತ್ತೆ. ಬಿಕಾಸ್ ಆ ವಿದ್ಯಾರ್ಥಿಗೆ ಅನುಕೂಲವನ್ನು ಮಾಡಲು. ಆಲ್ಸೋ ಯುವರ್ ಅಟೆನ್ಷನ್ ಈಸ್, ಆಯಿತಾ, ಇಲ್ಲಿ ನೋಡಿ, ಯುವರ್ ಅಟೆನ್ಷನ್ ಈಸ್ ಟು UGC ಲೆಟರ್ ಡೇಟೆಡ್ 30/9/2022 ವೇರ್ ಇನ್ ಯೂನಿವರ್ಸಿಟೀಸ್ ವರ್ ರಿಕ್ವೆಸ್ಟೆಡ್ ಟು ಡಿವೈಸ್ ಮೆಕಾನಿಸಮ್. ನೋಡಿ, ವೆರಿ ಇಂಪಾರ್ಟೆಂಟ್ ಪದ. ಆಯಿತಾ, ಯೂನಿವರ್ಸಿಟೀಸ್ಗಳು ಏನು ಮಾಡಬೇಕಾಗತ್ತೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಒಂದು ಮೆಕಾನಿಸಮ್ನ ಮಾಡಬೇಕಾಗತ್ತೆ. ಏನಿದು ಮೆಕಾನಿಸಮ್ ಅಂತಂದರೆ, ಅವರ ಕಾರ್ಯರೂಪವನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ. ಆಯಿತಾ, ಯಾವ ರೀತಿ ಅಂತೇಳಿ ಹೇಳ್ತೀವಿ, ಸರಿನಾ ಫ್ರೆಂಡ್ಸ್? ಕಾರ್ಯವೈಖರಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಏನಾದರೂ ಒಂದು ಹೊಸದು ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ ಇಂಟರ್ನಲ್ ಏನಾಗುತ್ತೆ, ಚೇಂಜ್ ಆಗಲೇಬೇಕಾಗತ್ತೆ. ಅವಾಗ ಮಾತ್ರ ಎಕ್ಸ್ಟರ್ನಲ್ಲಿ ಅದರ ಎಫೆಕ್ಟ್ ನೋಡೋಕ್ಕೆ ಸಾಧ್ಯ. ಸರಿನಾ ಫ್ರೆಂಡ್ಸ್? ಸೊ ಹಾಗಾಗಿ ದೇ ಶುಡ್ ಫೆಸಿಲಿಟೇಟ್ ದ ಸ್ಟೂಡೆಂಟ್ ಟು ಪರ್ಶ್ಯೂ ಅಕಾಡೆಮಿಕ್ ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ ಆ್ಯಂಡ್ ವೆರಿ ಸ್ಮೂತ್ಲಿ ಅಂತೇಳಿ ಹೇಳ್ತಿದ್ದಾರೆ. ಒಬ್ಬ ವಿದ್ಯಾರ್ಥಿ 2 ಡಿಗ್ರಿಯನ್ನು ಮಾಡಬೇಕು ಅಂತಂದರೆ ಸುಮ್ಮನೆ ಬರೀ ಮಾತಲ್ಲಿ ಹೇಳೋದಲ್ಲ. ಆಯಿತಾ, ಹೋಗಿ 2 ಡಿಗ್ರಿ ಮಾಡ್ಕೊಂಬನ್ನಿ ಅಂತೇಳಿ ಹೇಳೋದಲ್ಲ. ಆ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಸಮ್ ಕಲ್ಪಿಸ್ಬೇಕಾಗತ್ತೆ. ಅಲ್ಲಿರುವಂತಹ ಆಡಳಿತ ಯಂತ್ರ ಏನು ಮಾಡಬೇಕಾಗತ್ತೆ, ಸ್ವಲ್ಪ ಸ್ಮೂತ್ ಆಗಬೇಕಾಗತ್ತೆ. ಸೊ ಹಿ ಆರ್ ಶಿ ಕ್ಯಾನ್ ಪರ್ಶ್ಯೂ 2 ಡಿಗ್ರೀಸ್ ಎಟ್ ಎ ಟೈಮ್. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಇಲ್ಲಿ ನೋಡಿ, ಆಯಿತಾ, 2 ಡಿಗ್ರಿ ಮಾಡಬೇಕು ಅಂತಂದರೆ ಓಕೆ, ಆರಾಮಾಗಿ ಮಾಡ್ಬೋದು. ಯಾಕಂದರೆ UGCನೇ ಹೇಳ್ಬಿಟ್ಟಿದೆ 2 ಡಿಗ್ರಿ ಮಾಡಿ ಅಂತೇಳಿ. ಸರ್, ಅನೇಕ ಆಸ್ಪಿರೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ನಾವು ಈ ಡಿಗ್ರಿಯನ್ನು ಮಾಡ್ತಾ ಇದ್ದೇವೆ, ಇನ್ನೊಂದು ಡಿಗ್ರಿಯನ್ನು ಮಾಡ್ಬೋದಾ ಅಂತೇಳಿ. ಖಂಡಿತ ಆಸ್ಪಿರೆಂಟ್ಸ್, ಆಯಿತಾ, ಆಲ್ರೆಡಿ ಹೇಳಿದೆ. ಇದ್ರ ಬಗ್ಗೆ ನಾವು ಅನೇಕ ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೇವೆ. ಆ ವಿಡಿಯೋವನ್ನು ಯಾರು ನೋಡಿಲ್ಲ, ಈ ವಿಡಿಯೋದ ಕೆಳಗಡೆ ಲಿಂಕ್ ಸಹ ಕೊಟ್ಟಿರ್ತೇವೆ. ಸೊ ನೀಟಾಗಿ ನೋಡ್ಕೋಬೋದು. ಬಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೇವೆ, ನಿಮಗೆ 2 ಡಿಗ್ರಿಯನ್ನು ಮಾಡ್ಬೋದು. ಆಯಿತಾ, 2 ಡೈರೆಕ್ಟಾಗಿ ನಾವು ಮಾಡ್ಬೋದಾ ಸರ್ ಅಂದರೆ ರೆಗ್ಯುಲರು ಮಾಡ್ಬೋದಾ? ಹೌದು, ರೆಗ್ಯುಲರ್ ಮೋಡಲ್ಲಿನೂ 2 ಡಿಗ್ರಿಯನ್ನು ನೀವು ಮಾಡ್ಬೋದು. ಆಯಿತಾ, ಅಥವಾ ಒಂದು ರೆಗ್ಯುಲರ್ ಮಾಡಿ ಇನ್ನೊಂದು ಏನು ಮಾಡ್ಬೋದು, ಕರೆಸ್ಪಾಂಡೆನ್ಸ್ ಮಾಡ್ಬೋದು. ಸರಿನಾ ಫ್ರೆಂಡ್ಸ್? ಬಟ್ ಒಂದು ಕಂಡೀಷನ್ ಹಾಕಿದ್ದಾರೆ. ಏನಂತ ನೋಡೋದಾದರೆ, ಒಂದು ಡಿಗ್ರಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಇನ್ನೊಂದು ಡಿಗ್ರಿ ಮಾಡ್ತಾ ಇದ್ದೀರಾ ನೀವು, ಡಿಗ್ರಿ ನಂಬರ್ 2 ಮಾಡ್ತಾ ಇದ್ದೀರಾ, ಸರಿನಾ? ಸೊ ಡಿಗ್ರಿ ನಂಬರ್ 2 ಮಾಡುವಾಗ ಡಿಗ್ರಿ ನಂಬರ್ 1ಗೆ ಎಫೆಕ್ಟ್ ಆಗಬಾರ್ದು. ಅಂದರೆ ಈ ಅಕಾಡೆಮಿಕ್ ಪ್ರೋಗ್ರಾಮ್ಗೆ ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ ಆಗಬಾರ್ದು. ಆಯಿತಾ, ಓವರ್ಲ್ಯಾಪ್ ಆಗಬಾರ್ದು, ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಅಂತೇನು ಹೇಳ್ತೀವಿ, ಅಂದರೆ ಕಿರಿಕಿರಿ ಉಂಟು ಮಾಡಬಾರ್ದು. ಸರಿನಾ? ನೀವು ಮಾಡ್ತಾ ಇದ್ದೀರಾ ಮಾಡಿ, ಬಟ್ ಎಲ್ಲ ಅಕಾಡೆಮಿಕ್ ಪ್ರೋಗ್ರಾಮ್ಗಳು ಸಪ್ರೇಟ್ ಆಗಿರಬೇಕು. ಇದರ ಎಕ್ಸಾಮ್ಸ್ ಇರುವಾಗ, ಆಯಿತಾ, ಡಿಗ್ರಿ 1ನ ಎಕ್ಸಾಮ್ಸ್ ಇರುವಾಗ ಡಿಗ್ರಿ 2ದು ಎಕ್ಸಾಮ್ಸು ಇರಬಾರ್ದು. ಸರಿನಾ? ಇವ್ರದ್ದು ಏನಾದರೂ ಇದ್ದಾಗ ಇವ್ರದ್ದು ಇರಬಾರ್ದು. ಈ ರೀತಿ ಇದ್ದಾಗ ನೀವು ಮಾಡ್ಬೋದಾಗಿದೆ. ಸರಿನಾ ಫ್ರೆಂಡ್ಸ್? ಓಕೆ, ಸೊ ಈಗೇನಾಗಿದೆ ಅಂತ ನೋಡೋದಾದರೆ, ಇಟ್ ಹ್ಯಾಸ್ ಕಮ್ ಟು ನೋಟಿಸ್ ದ್ಯಾಟ್ UGC that students are facing difficulties as higher education institutions insist on migration certificate, school living certificate, TC, ಆಯಿತಾ, ಮೈಗ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. In the absence of these certificate, the students are not granted admission and that defeats the ಫೆಸಿಲಿಟಿ ಆಫ್ ಪರ್ಶ್ಯೂಯಿಂಗ್ 2 ವರ್ಷ ಪ್ರೋಗ್ರಾಮ್, 2 ವರ್ಷದ ಡಿಗ್ರಿ ಸೈಮಲ್ಟೇನಿಯಸ್ಲಿ ಪ್ರೋಗ್ರಾಮ್ ಅಂತೇನು ನಾವು ಲಾಂಚ್ ಮಾಡಿದ್ದೀವಿ. ಅದು ಕಂಪ್ಲೀಟ್ಲಿ ಫ್ಲಾಪ್ ಆಗ್ತಾ ಇದೆ ಬಿಕಾಸ್ ಆಫ್ ನಿಮ್ಮಿಂದ. ಆಯಿತಾ, ಯಾರಿಂದ? ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾ ಇದೆ, ಮೈಗ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, TC ಕೊಡ್ತಾ ಇಲ್ಲ. ಆಯಿತಾ, ಕೊಟ್ಟರು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆ ಪ್ರೋಗ್ರಾಮ್ ಎಂಡ್ ಆದಮೇಲೆ ಕೊಡ್ತಾರೆ, ಆಮೇಲೆ ಹೋಗಿ ಅಡ್ಮಿಷನ್ ಆಗಲ್ಲ. ಸೊ ಹಾಗಾಗಿ ಇದು ಏನು ಒಂದು
ಅವ್ಯವಸ್ಥೆ ಅಂತ ಹೇಳ್ತಾರಲ್ವ ಅದನ್ನು ಸರಿಪಡಿಸ್ಬೇಕು ಅಂಥೇಳಿ ಲೆಟರ್ನ ಹಾಕಿದೆ ಇವತ್ತು 10th ಜಾನ್ವರಿಗೆ. ಸೊ ಹಾಗಾಗಿ ಅವರ ಒಂದು ಮೆಕ್ಯಾನಿಸಮ್ ಅಂತ ಏನು ಹೇಳಿದ್ವಿ ಆಲ್ರೆಡಿ, ಆಯಿತಾ, ಅವರ ಒಂದು ಆಡಳಿತ ಯಂತ್ರ ಏನಿದೆ, ಸೊ ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಇಟ್ ಈಸ್ ದೇರ್ ಫಾರ್ ಒನ್ಸ್ ಅಗೇನ್ ರಿಕ್ವೆಸ್ಟೆಡ್, ಆಯಿತಾ. ಹಾಗಾಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ UGC ಅವರು ದ್ಯಾಟ್ ಯೂನಿವರ್ಸಿಟೀಸ್ ಮೇ ಕೈಂಡ್ಲಿ ಡಿವೈಸ್ ಫೆಸಿಲಿಟೇಟ್ ಮೆಕ್ಯಾನಿಸಮ್ ಥ್ರೂ ದೇರ್ ಸ್ಟ್ಯಾಚ್ಯುಟರಿ ಬಾಡೀಸ್ ಟು ಅಲೌ ದ ಸ್ಟೂಡೆಂಟ್ ಟು ಪರ್ಸ್ಯೂ 2 ಅಕಾಡೆಮಿಕ್ ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ. 2 ವರ್ಷದ ಡಿಗ್ರಿಯನ್ನು ವಿದ್ಯಾರ್ಥಿಗೆ ನೀವು ಕೊಡಬೇಕಾಗಿದೆ. ಸೊ ಹಾಗಾಗಿ ಅದಕ್ಕೇನು ಬೇಕು ನೋಡಿ, ಇದು ಸಿಂಪಲ್ ಇಶ್ಯೂಸ್, ಆಯಿತಾ. ಇದು ಆಯಿತಾ, ಮನಸ್ಸು ಮಾಡಿದರೆ ಆರಾಮಾಗಿ ಇದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು ಯಾವುದು ಯೂನಿವರ್ಸಿಟೀಸ್ಗಳು. ಸೊ ಹಾಗಾಗಿ ನಮ್ಮ ಕರ್ನಾಟಕವನ್ನು ಒಳಗೊಂಡಂತೆ ದೇಶದಲ್ಲಿರುವಂಥ ಎಲ್ಲ ಯೂನಿವರ್ಸಿಟೀಸ್ಗಳಿಗೆ ಇದು ನೋಟಿಸನ್ನು ಜಾರಿಗೆ ಮಾಡಿದೆ. ನೋಡಿ, ವಿದ್ಯಾರ್ಥಿಗಳಿಗೆ TC ಆಗಿರ್ಬೋದು, ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ನೀವು ಆದಷ್ಟು ಬೇಗ ಡಿಸೈಡ್ ಮಾಡಿ. ಆ ವಿದ್ಯಾರ್ಥಿಗೆ ಬೇಕಾಗಿರುವಂಥ TC ಇರ್ಬೋದು, ಮೈಗ್ರೇಷನ್ ಇರ್ಬೋದು, ವಾಟ್ ಎವರ್ ಆಗಿರ್ಬೋದು. ಸೊ ಅದು ನೀವು ನಿರ್ಧಾರ ಮಾಡೋದಕ್ಕೆ ನಾವು ಸ್ವತಂತ್ರವಾಗಿರುವಂತಹ ಒಂದು ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಫಾರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಇಯರ್ ಡಿಗ್ರಿ ಎಟ್ ಎ ಟೈಮ್ ಅವರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಸೊ ಈಗೇನು ಮಾಡ್ಬೋದು, ನೀವು ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದೀರಾ, ಯಾರ್ಯಾರು ಓದ್ತಾ ಇದ್ದೀರಾ, ಆಯಿತಾ, ನೀವೆಲ್ಲ ಏನು ಮಾಡ್ಬೋದು, 2 ಡಿಗ್ರಿಯನ್ನು ಎಟ್ ಎ ಟೈಮ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸೇವ್ ಯುವರ್ ಪ್ರೀಶಿಯಸ್ ಟೈಮ್. ಈ ರೀತಿಯ ಅನೇಕ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ PDF ವಿ ವಿಲ್ ಪೋಸ್ಟ್ ಇನ್ ಅವರ್ ಅಫಿಷಿಯಲ್ ಟೆಲಿಗ್ರಾಮ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.